ವಿಮೆ ಹಣಕ್ಕಾಗಿ ಪತಿಯನ್ನ ಪತ್ನಿಯೇ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದ್ದು ಪ್ರಿಯಕರನ ಜೊತೆ ಸೇರಿ ಪತ್ನಿಯೇ ಈ ಕೃತ್ಯವನ್ನ ಎಸಗಿದ್ದಾಳೆ. 2 ಕೋಟಿ ವಿಮೆ ಹಣಕ್ಕಾಗಿ ನಿವೃತ್ತ ಯೋಧನ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದ್ದು ಪ್ರಿಯಕರನ ಜೊತೆ ಸೇರಿ ಪತಿ ಸಂದೀಪ್ನನ್ನ ಪತ್ನಿ ಕೊಲೆಗೈದಿದ್ದಾಳೆ. ಪ್ರಕರಣ ಸಂಬಂಧ ಪತ್ನಿ ಸುಮಾ ಸೇರಿ 9 ಮಂದಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದು ಆಸ್ಪತ್ರೆಯಲ್ಲಿಯೇ ಪತಿಗೆ ನಿದ್ದೆ ಮಾತ್ರೆ ಕೊಟ್ಟು ವಿಷ ಪ್ರಾಶನವನ್ನ ಆರೋಪಿಗಳು ಮಾಡಿರ್ತಾರೆ. ಎಫ್ಎಸ್ಎಲ್ ವರದಿಯಲ್ಲಿ ವಿಷ ಪ್ರಾಶನದ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಲಾಗಿದ್ದು ಹಣ ನೀಡಿ ಎಫ್ಎಸ್ಎಲ್ ವರದಿ ತಿದ್ದುಪಡಿಯನ್ನ ಮಾಡಿಸಿರ್ತಾರೆ ಈ ಆರೋಪಿಗಳು. ಸೊ ಈ ಪ್ರಕರಣಕ್ಕೆ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದು 9 ಆರೋಪಿಗಳನ್ನ ಈಗ ಯಮಕನಮರಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಾರ್ಚ್ 13ರಂದು ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಹತ್ತಿರ ನಡೆದ ಬೈಕ್ ಅಪಘಾತದಲ್ಲಿ ಸಂದೀಪ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಇದೇ ಅವಕಾಶವನ್ನ ಬಳಸಿಕೊಂಡು ಆರೋಪಿಗಳು ಅವರನ್ನ ಕೊಲ್ಲಲು ಪ್ಲಾನ್ ಮಾಡಿದ್ರು. ಹಾಗಾದ್ರೆ ಎಫ್ಎಸ್ಎಲ್ ತಿದ್ದುಪಡಿ ಯಾವ ರೀತಿಯಾಗಿ ಬಯಲಾಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಆಸ್ಪತ್ರೆಯಲ್ಲಿಯೇ ಗ್ಲೂಕೋಸ್ ಬಾಟಲಿಯಿಂದಲೇ ಈ ವಿಷ ಪ್ರಾಶನವನ್ನ ಆರೋಪಿಗಳು ಮಾಡಿರ್ತಾರೆ. ಎಫ್ಎಸ್ಎಲ್ ವರದಿಯಲ್ಲಿ ವಿಷ ಪ್ರಾಶನದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದ್ದು ಎಫ್ಎಸ್ಎಲ್ ತಿದ್ದುಪಡಿಗೆ ಪೊಲೀಸರೇ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ಪೊಲೀಸರ ತನಿಖೆಯಿಂದ ಬಟಬಯಲಾಗಿದೆ. ಎಫ್ಎಸ್ಎಲ್ ಸಿಬ್ಬಂದಿ ಪರಿಚಯ ಮಾಡ್ಕೊಂಡಿರ್ತಾಳೆ ಸುಮಾ, ಅಂದ್ರೆ ಈಗ ಕೊಲೆ ಮಾಡಿರುವಂತಹ ಯೋಧನ ಪತ್ನಿಯೇ ಪರಿಚಯ ಮಾಡಿಕೊಂಡು ಲ್ಯಾಬ್ ಸಹಾಯಕ ಸೀನಿಯರ್ ಆಫೀಸರ್ಗೆ ಹಣದ ಆಮಿಷವನ್ನು ಕೂಡ ಆರೋಪಿಗಳು ಹೊಡ್ಡಿರ್ತಾರೆ. ಸೊ ಕೊಲೆಯನ್ನ ಹೃದಯಾಘಾತ ಅಂತ ಈ ಗ್ಯಾಂಗ್ ಕಂಪ್ಲೀಟ್ ಆಗಿ ಬಿಂಬಿಸಿದ್ದು, ಇದಕ್ಕೆ ಕೆಲವರು ಕೂಡ ಸಾಥ್ ಕೊಟ್ಟಿದ್ದು ಕೃತ್ಯವನ್ನ ಮುಚ್ಚಿ ಹಾಕಲು ಸುಮಾರು 7 ಲಕ್ಷ ಹಣವನ್ನ ಆರೋಪಿ ಸುಮಾ ನೀಡಿರ್ತಾರೆ. ಬರೋಬ್ಬರಿ 7 ಲಕ್ಷ ಹಣವನ್ನ ಆರೋಪಿ ಸುಮಾ ನೀಡಿದ್ದು. ಸೊ ಲೈಂಗಿಕವಾಗಿ ಬಳಕೆಯಾಗಿರೋ ಬಗ್ಗೆಯೂ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದು ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸಂದೀಪ್ ಕಾಲಗೌಡ ಮಂಜರ್ಗಿ ಎಂಬ ಒಂದು ವ್ಯಕ್ತಿ ಸುಮಾರು 46 ವರ್ಷ ಆರ್ಮಿಯಿಂದ ರಿಟೈರ್ ಆಗಿ ಬಂದು ಇಲ್ಲಿ ಗೋಡಗಿರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಆಕ್ಸಿಡೆಂಟಲ್ಲಿ ಬಿದ್ದಿರ್ತಾರೆ. ಯಮಕನಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದು ಒಂದು ಘಟನೆ ಆಗುತ್ತದೆ. ಅಲ್ಲಿಂದ ಅವರನ್ನು ಹುಕ್ಕೇರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರ ವೈಫ್ ಇಲ್ಲಿಲ್ಲ, ನನ್ನ ಗಂಡನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಹೇಳಿ ಬಟ್ JG ಹಾಸ್ಪಿಟಲ್ ಘಟಪ್ರಭಾಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ದೊಡ್ಡ ಗಾಯನೋ ಮೇಜರ್ ಇಂಜುರೀಸ್ ಯಾವುದೂ ಆಗುವುದಿಲ್ಲ. ಚೆನ್ನಾಗಿ ಮಾತನಾಡಿರ್ತಾರೆ. ನಮ್ಮ ಆಫೀಸರ್ಸ್ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿರುವಾಗ ನನಗೆ ಏನಾಗಿಲ್ಲ ಸರ್, ಕೇಸ್ ಯಾವುದು ಬೇಡ ಅಂದರೆ ಸೆಲ್ಫ್ ಸ್ಕಿಡ್ ಆಗಿದೆ, ಯಾವುದು ಕೇಸ್ ಬೇಡ ಸರ್ ಅಂತ ಹೇಳಿರ್ತಾರೆ. ಸೊ ಬಟ್ 15ನೇ ತಾರೀಕು ಸಾಯಂಕಾಲ ಒಂದು 4:15ಕ್ಕೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂದರೆ ರಿಪೋರ್ಟ್ ಆಗಿ ಡೆತ್ ಆಗಿರ್ತಾರೆ. ಹಾಸ್ಪಿಟಲಲ್ಲಿಯೇ ಅವರು ಡೆತ್ ಆಗಿದ್ದಾರೆ ಅಂದರೆ ಡಿಕ್ಲೇರ್ ಆಗುತ್ತದೆ.